ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ರಾಮಚಾರಿ ಕುತ್ಕೊಂಡು ಅಳ್ತಾ ಇರ್ತಾನೆ. ಚಾರು ಬಂದು ಅಲ್ಲಿ ಕೇಳ್ತಾಳೆ, ನಾನು ನಿನ್ನ ಅರ್ಧಾಂಗಿ, ಏನಾಯಿತು ಹೇಳು ಅಂತ ಕೇಳ್ತಾ ಇರ್ತಾಳೆ. ಆದರೆ ಏನು ಹೇಳೋದಿಲ್ಲ ರಾಮಚಾರಿಯಲ್ಲಿ. ತುಂಬ ದುಃಖದಲ್ಲಿ ಕೃಷ್ಣನ ನೆನೆಸ್ಕೊಂಡು ಹಾಗೆ ಕೂತಿರ್ತಾನೆ. ಆಮೇಲೆ ಅವರಿಬ್ಬರು ಹೋಳಿಗೆ ತಿಂತಾ ಇರ್ತಾರಲ್ಲ, ಅದನ್ನು ನೆನೆಸ್ಕೋತಾ ಇರ್ತಾನೆ. ನಾನು ಯಾವತ್ತೂ ಹೋಳಿಗೆ ತಿಂದಿರಲಿಲ್ಲ ಅಣ್ಣ, ನಾನು ಬೆಳೆದಿದ್ದ ರೀತಿನೇ ಅದು, ನನಗೆಲ್ಲಿ ಹೋಳಿಗೆ ಸಿಗಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಅವನಿಗೆ ನೆನಪಾಗಿ, ಹಾಂ ಕರೆಕ್ಟು, ಹೋಳಿಗೆ ಅಮ್ಮ, ಸರಿ ನಾಳೆ ಹೋಳಿಗೆ ಮಾಡಿಕೊಡು ಅಂದ್ಬಿಟ್ಟು ಹೋಗಿ ಅಮ್ಮನ್ನ ಹೋಳಿಗೆ ಮಾಡೋಕ್ಕೆ ಹೇಳ್ತಾನೆ. ನಾಳೆ ಕಾರ್ಯಕ್ಕೆ ಹೋಳಿಗೆ ಬೇಕು ಅಂತ. ಹೋಳಿಗೆನ ಯಾಕಪ್ಪ ಅಂತ ಅಲ್ಲೂ ಡೌಟಿಂದ ನೋಡ್ತಾ ಇರ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ಹೋಳಿಗೆ ಮಾಡಿಕೊಡಿ ಅಷ್ಟೇ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತಾನೆ ರಾಮಚಾರಿ. ಹಾಗೆ ಎಲ್ಲರೂ ಕೂಡ ಎದ್ದು ಬೆಳಿಗ್ಗೆ ಕಾರ್ಯಕ್ಕೆ ರೆಡಿಯಾಗಿ ಪೂಜೆಗೆ ಅಂತ ಎಲ್ಲರೂ ಮುರಾರಿ, ಕೋದಂಡ ಮತ್ತು ರಾಮಚಾರಿ ಅವ್ರ ತಂದೆ 4 ಜನ ಹೊರಡಬೇಕಾದ್ರೆ ಅಮ್ಮ ಹೋಳಿಗೆ ಹಾಕಿದ್ಯಾ ಅಂದಾಗ, ಹ್ಞೂ ಹೋಳಿಗೆ ಹಾಕಿದ್ದೀನಿ. ಹೋಳಿಗೆ ಯಾಕೆ ಮಾಡಿಸ್ದೆ ಅಂತ ಇಲ್ಲಿ ಚಾರು ಪ್ರಶ್ನೆ ಮಾಡಿದಾಗ, ಅವ್ರಿಗೆ ತುಂಬ ಇಷ್ಟ, ಅದಕ್ಕೆ 3 ವರ್ಷದ ಮಗು ಅಂತ ಹೇಳಿದೆ ನೀನು, ಹೋಳಿಗೆ ಏನಕ್ಕೆ ಅಂತ ಅಲ್ಲೂ ಕೂಡ ಡೌಟಿಂದ ಕೇಳ್ತಾರೆ. ರಾಮಚಾರಿ ಅಲ್ಲೂ ಕೂಡ ಏನು ಹೇಳೋದಿಲ್ಲ. ಹಾಗೆ ಸರಿ ಆಯಿತು, ಪೂಜೆಗೆ ಲೇಟ್ ಆಯಿತು, ಬನ್ನಿ ಹೋಗೋದಾ ಅಂದ್ಬಿಟ್ಟು ಹೊರಟೋಗ್ತಾರೆ. ಅವರೆಲ್ಲ ಹೊರಟ ಮೇಲೆ ಈ ಕಡೆ ಮಾನ್ಯತಾ ಮನೆ ಪರಿಸ್ಥಿತಿ ಹೇಗಿದೆ ಅಂತ ವೈಶಾಖಗೆ ಫೋನ್ ಮಾಡ್ತಾಳೆ. ಆಗ ಈ ರಾಮಚಾರಿ ಒಂಥರ ಮೆಂಟ್ಲು ಥರ ಆಡ್ತಿದ್ದಾನೆ. ಇನ್ನೂ ವಿಷಯ ಗೊತ್ತಾಗಿಲ್ಲ, ಅಯೋಧ್ಯೆಗೆ ಹೋಗಿದ್ದಾನೆ ಕೃಷ್ಣ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅವ್ನು ರಾಮನ ಪಾದ ಸೇರಿರೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಯಾರ್ದೋ ಕಾರ್ಯಕ್ಕೆ ಹೋಗಿದ್ದಾರೆ. ಯಾಕೋ ಮೆಂಟ್ಲು ಥರನೇ ಆಡ್ತಿದ್ದಾನೆ ರಾಮಚಾರಿ. ಅವನು ಆದಷ್ಟು ಬೇಗನೆ ಹೊಗೆ ಹಾಕಿಸ್ಕೋತಾನೆ. ಅವನು ಹೊಗೆ ಹಾಕಿಸ್ಕೊಂಡ್ರೆ ನಿಮ್ಮ ಮಗಳು ನಿಮ್ಮ ಮನೆ ಸೇರ್ತಾಳೆ ಅಂತ ಇಬ್ಬರು ಕೂಡ ಅದ್ರ ಬಗ್ಗೆನೇ ಮಾತಾಡ್ಕೋತಾ ಇರ್ತಾರೆ, ಮಾನ್ಯತಾ ಹಾಗೆ ವೈಶಾಖ ಇಬ್ರು. ಹಾಗೆ ಅಲ್ಲಿ ಕೃಷ್ಣನ ಸುಟ್ಟಿರೋ ಜಾಗದಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ನೋಡ್ಬಿಟ್ಟು ಎಲ್ಲರಿಗೂ ಅನುಮಾನ ಬರುತ್ತೆ, ಇದೇನು ದೊಡ್ಡವರು ಸುಟ್ಟಿರೋ ಥರ ಇದೆ, ಇಷ್ಟೊಂದು ಅಸ್ಥಿ ಇದೆ. ರಾಮಚಾರಿ, ನೀನು ನೋಡಿದ್ರೆ 3 ವರ್ಷದ ಮಗು ಅಂತ ಹೇಳಿದೆ, ಇಲ್ಲೇ ನಾ ಕಾರ್ಯ ಮಾಡೋದು ಅಂತ ಹೇಳಿದಾಗ, ಎಲ್ಲೋ ಸೌದೆ ಜಾಸ್ತಿ ಹಾಕಿರಬೇಕು, ಅದಕ್ಕೆ ಆ ಥರ ಇದೆ ಅಂದ್ಬಿಟ್ಟು ಅಲ್ಲೂ ಕೂಡ ಹೇಳ್ಬಿಡ್ತಾನೆ. ಬಾಯಿ ತಪ್ಪಿ ನಿಮ್ಮ ಮಗ ಅಂತ ಹೇಳ್ಬಿಡ್ತಾನೆ ನಾರಾಯಣಾಚಾರ್ಯ ಅವ್ರಿಗೆ. ಆಮೇಲೆ ಹಾಗೆ ಪ್ಯಾಚಪ್ ಮಾಡ್ತಾನೆ, ನಿಮ್ಮ ಮಗ ಥರ, ಅದಕ್ಕೆ ನೀವೇ ಕಾರ್ಯ ಮಾಡ್ತಿದ್ದೀರಲ್ಲ ಅದಕ್ಕೋಸ್ಕರ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ. ಅವರೆಲ್ಲ ಕಾರ್ಯ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇಬ್ಬರು ಪೊಲೀಸವ್ರು ಬರ್ತಾರೆ. ಅವತ್ತು ನಾವು ದಫನ್ ಮಾಡಿದ್ವಲ್ಲ ಅದೇ ಇದಲ್ವ, ಇವ್ರೇನು ಮಾಡ್ತಿದ್ದಾರೆ ಅಲ್ಲಿ ಅಂದ್ಬಿಟ್ಟು ಬರ್ತಾ ಇರ್ತಾರೆ ಹತ್ತತ್ರ. ಅಂದರೆ ಅವರೇನಾದರೂ ಸತ್ಯಗೀತ್ಯ ಹೇಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸೊ ಇನ್ನೊಂದು ಕಡೆ ಎಲ್ಲರೂ ಕೂಡ ರಾಮಾಚಾರಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಅಲ್ಲಿ ವೈಶಾಖ ಸ್ನಾನ ಮಾಡ್ಕೊಂಡು ಬರ್ತಾರೆ. ಆಗ ಚಾರುಗೆ ಡೌಟ್ ಬರುತ್ತೆ, ಇದೇನಕ್ಕ 2 ಸಾರಿ ಸ್ನಾನ ಮಾಡ್ತಿದ್ಯಾ, ಏನಕ್ಕೆ ಸ್ನಾನ ಮಾಡಿದೆ ಅಂದಾಗ, ಹೊರಗಡೆ ಆಗಿದೆ ಕಣೆ ಅಂತ ಹೇಳ್ಬಿಡ್ತಾಳೆ ಸಡನ್ ಆಗಿ. ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ನೀನು ಬಸ್ರಿ ಕಣೆ, ಹೇಗೆ ಸಾಧ್ಯ ಹೊರಗಡೆ ಆಗೋದಕ್ಕೆ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಇಲ್ಲಿ ಜಾನಕಿ ಅವ್ರು ಕೇಳ್ತಾರೆ. ಆಗ ವೈಶಾಖ ಫುಲ್ಲು ಹೆದರ್ಕೊಬಿಟ್ಟಿರ್ತಾಳೆ. ಚಾರು ಮಾತ್ರ ಖಂಡಿತವಾಗಿ ಕೇಳ್ತಾಳೆ, ನೀನು ನಿಜವಾಗ್ಲೂ ಬಸ್ರಿ ಇದೆಯಾ ಇಲ್ಲ ಸುಳ್ಳು ಹೇಳ್ತಿದ್ಯಾ, ನಿಜ ಹೇಳು, ಅವತ್ತು ನೋಡಿದ್ರೆ ಮಾತ್ರ ಬಿಸಾಕಿದ್ದೆ, ಇವತ್ತು ನೋಡಿದ್ರೆ ಈ ಥರ ಹೇಳ್ತಿದ್ಯಾ ಅಂದಾಗ ವೈಶಾಖ ಅದನ್ನು ತಿರುಗಿಸ್ಬಿಡ್ತಾಳೆ. ಹೊರಗಡೆ ಅಂದರೆ ನಾನು ಹೊರಗಡೆ ನಿಂತಿದ್ದೆ, ಅಲ್ಲಿ ಪಲ್ಲಿ ಬಂದು ಬಿದ್ದುಬಿಡ್ತು, ಅದಕ್ಕೋಸ್ಕರ ಸ್ನಾನ ಮಾಡಿದೆ, ನಿನಗೆ ಕಾಯೋ ಪೇಷನ್ಸೇ ಇಲ್ಲ, ಸುಮ್ಮನೆ ಅನುಮಾನ ಪಡ್ತೀಯ ನನ್ನ ಮೇಲೆ ಅಂತ ಹೇಳಿಬಿಟ್ಟು ಚಾರುನ ಹಾಗೆ ಮರೆಸ್ಬಿಡ್ತಾಳೆ. ಹಾಗೆ ಎಲ್ಲರೂ ಕೂಡ ಇರ್ಬೋದೇನೋ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.